ಅಂಚೆಗೆ ಹೋಗದ ಪತ್ರ, ಚಾಪ್ಟರ್ 8. ಈ ಚಾಪ್ಟರ್ನ ಹೆಸರು ಬದುಕು ಅನುಭವವೆಂಬ ಮಾರುವೇಷದಲ್ಲಿ ಗುರುವೊಂದನ್ನು ಕಳುಹಿಸಿದೆ. ಎಷ್ಟು ಚೆನ್ನಾಗಿದೆ ಅಂತ ಅಂದ್ರೆ, ಲೈಫು ನಮಗೆ ಎಕ್ಸ್ಪೀರಿಯನ್ಸ್ನ ಒಂದು ವೇಷದಲ್ಲಿ ಗುರುನ ಕಳಿಸ್ತಾರೆ ಅಂತ. ಅಂದ್ರೆ ನಮ್ಮ ಲೈಫಲ್ಲಿ ನಮ್ಮ ಎಕ್ಸ್ಪೀರಿಯನ್ಸ್ಗಳೇ ನಮ್ಮ ಗುರುಗಳು, ಅನುಭವದಿಂದ ಕಲಿಬೇಕು ಅಂತ ನಾವೇನ್ ಹೇಳ್ತೀವಿ, ಅದಕ್ಕೆ ಸಂಬಂಧಪಟ್ಟಂತ ಚಾಪ್ಟರ್ ಇದಾಗಿದೆ. ಸೊ ನೋಡೋಣ ಹೇಗೆ ಇದು ಒಂದೊಂದನ್ನೇ ನಮ್ಮ ಲೈಫಲ್ಲಿ ನಾವು ಅಳವಡಿಸ್ಕೋಬಹುದು ಅಂತ ಹೇಳಿ. ಸೊ ಬದುಕು ನಮ್ಗೆ ಯಾವಾಗ್ಲೂ ಕೂಡ ಹೊಸ ಅನುಭವಗಳನ್ನ ಕೊಡ್ತಾನೆ ಇರುತ್ತೆ. ಹೊಸ ಅನುಭವಗಳನ್ನ ನಮ್ಗೆ ಕೊಡ್ತಾ ಇದೆ ಅಂತ ಅಂದ್ರೆ ನಾವು ನಮ್ಮ ಜೀವನದಲ್ಲಿ ಬೆಳವಣಿಗೆ ಹೊಂದೋದಕ್ಕೇನೆ ಆ ಅನುಭವಗಳನ್ನ ಕೊಡ್ತಾ ಇರುತ್ತೆ. ಎಷ್ಟೋ ಸಲ ನಮಗೆ ತುಂಬಾ ಮುಂದುವರಿತಾ ಇರ್ತೀವಿ, ಏನೋ ಒಂದು ಒಳ್ಳೆ ಪ್ಲಾನ್ ಮಾಡ್ಕೊಂಡು ಜರ್ನಿ ಕಂಟಿನ್ಯೂ ಮಾಡ್ತಾ ಇರ್ತೀವಿ. ಅದು ಸಂಬಂಧದಲ್ಲಾಗಿರ್ಬೋದು, ಅಥವಾ ಜಾಬ್ ಅಲ್ಲಾಗಿರ್ಬೋದು, ಬಿಸ್ನೆಸ್ ಅಲ್ಲಾಗಿರ್ಬೋದು. ಎಲ್ಲೋ ಒಂದ್ ಕಡೆ ನಮಗೆ ಚೆನ್ನಾಗಿ ಹೋಗ್ತಾ ಇದೆ ಅಂತ ಹೋಗ್ತಾ ಇರ್ತೀವಿ. ಸಡನ್ ಆಗಿ ನಮ್ಗೆ ಒಂದು ಆಘಾತ ಅಂತೀವಲ್ಲ, ಈ ತರದ್ದು ಆಗತ್ತೆ, ಸಾಮಾನ್ಯವಾಗಿ ಆಗತ್ತೆ. ಅದಕ್ಕೆ ಇವ್ರು ಏನ್ ಹೇಳ್ತಿದ್ದಾರೆ ಅಂದ್ರೆ, ನಾವೆಷ್ಟು ಜಾಣರು, ನಾವೆಷ್ಟು ಬುದ್ಧಿವಂತರು, ನಾವೆಷ್ಟು ಜ್ಞಾನಿಗಳು ಅನ್ನೋದು ಇಲ್ಲಿ ಅನುಭವ ನೋಡಲ್ಲ. ನೀವು ತುಂಬಾ ಜಾಣರು, ನೀವು ತುಂಬಾ ಬುದ್ಧಿವಂತರು ಅನ್ಬಿಟ್ಟು ನಮ್ಮ ಲೈಫಲ್ಲಿ ಯಾವುದೂ ಕೂಡ ಕೆಟ್ಟದಾಗಲ್ಲ ಅನ್ನೋದಿಲ್ಲ. ಇದನ್ನ ಫಸ್ಟ್ ಅರ್ಥ ಮಾಡ್ಕೋಬೇಕು ಅಂತ. ಅದಕ್ಕೆ ನಾನು ಈ ಒಂದು ಪುಸ್ತಕನ ಆಯ್ಕೆ ಮಾಡ್ಕೊಂಡಾಗ ನಾನು ಮುಂಚೆನೆ ಹೇಳ್ಬಿಟ್ಟೆ, ತುಂಬಾ ಫ್ಯಾಕ್ಟ್ ನ ಹೇಳಿರುವಂತ ಒಂದು ಬುಕ್ ಇದು. ಒಪ್ಕೊಳ್ಳಕ್ಕೆ ಕಷ್ಟವಾದಂತದ್ದು, ಬಟ್ ಸತ್ಯನೇ ಅದು. ಸೊ ನೀವೆಷ್ಟೇ ಬುದ್ಧಿವಂತರಾಗಿದ್ರೂ ಕೂಡ ಏಳೋದು, ಮುಗ್ಗುರ್ಸೋದು, ಕುಸಿಯೋದು ಎಲ್ಲನೂ ಕೂಡ ನಮ್ಮ ಲೈಫಲ್ಲಿ ಸಾಮಾನ್ಯವಾಗಿ ಬಂದೇ ಬರುತ್ತೆ, ಅಥವಾ ಬಂದಿರಬಹುದು. ಈಗಾಗ್ಲೇ ಬಂದಿದೆ ಅಂದ ತಕ್ಷಣ ಮತ್ತೆ ಜೀವನದಲ್ಲಿ ಬರಲ್ಲ ಅಂತ ಅಲ್ಲ, ಮತ್ತೇನೂ ಬರುತ್ತೆ, ಮತ್ತೇನೂ ಬರಬಹುದು. ಆದ್ರೆ ನೀವು ಆ ಅನುಭವನ ತಗೊಂಡು ನೆಕ್ಸ್ಟ್ ಏನ್ ಮಾಡ್ತೀರಾ ಅನ್ನೋದು ಮಾತ್ರ ನಿಮ್ಮ ಒಂದು ಆಯ್ಕೆಗೆ ಬಿಟ್ಟಿರತ್ತೆ ಅಂತ ಹೇಳ್ತಿದ್ದಾರೆ. ಇವ್ರು ಏನ್ ಹೇಳ್ತಾರೆ ಅಂದ್ರೆ, ಫಾರ್ ಎಕ್ಸಾಂಪಲ್ 10th ಸ್ಟ್ಯಾಂಡರ್ಡ್ ಫೇಲ್ ಆಯ್ತು ಅಂದ ತಕ್ಷಣ ನಮಗೆ ಏನ್ ಹೇಳ್ತಾರೆ, 10th ಸ್ಟ್ಯಾಂಡರ್ಡ್ ನಮ್ದು ಫೇಲ್ ಆಯ್ತು ಅಂದ ತಕ್ಷಣ ಮುಗೀತು, ನನ್ನ ಎಜುಕೇಶನ್ನೇ ಕ್ಲೋಸ್ ಅಲ್ಲ. ಆ 10ನೇ ಕ್ಲಾಸು ಫೇಲ್ ಆಗಿದೆ, ಈಗ ನಾನು ಅದನ್ನ ಚೆನ್ನಾಗಿ ಓದಿ ನೆಕ್ಸ್ಟ್ ಏನ್ ಮಾಡ್ಬೇಕು ಅನ್ಕೊಂಡಿದೀನಿ, ಅದನ್ನ ಮಾಡೋದಕ್ಕೆ ಏನ್ ಬೇಕು, ನಾನು ಏನ್ ಮಿಸ್ ಮಾಡ್ಕೊಂಡೆ, ಯಾಕೆ ನಾನು ಫೇಲ್ ಆದೆ, ಯಾವ ನನ್ನ ಒಂದು ಅಭ್ಯಾಸಗಳು ನನ್ನನ್ನ ಫೇಲ್ ಆಗಂಗೆ ಮಾಡ್ತು ಅನ್ನೋ ಅಂತ ಯೋಚನೆ ಬರ್ಬೇಕು. ಫೇಲ್ ಅನ್ನೋದು ಒಂದು ಅನುಭವ ಕೊಡ್ತು, ನಮ್ಗೊಂದು ಎಕ್ಸ್ಪೀರಿಯನ್ಸ್ ಕೊಡ್ತು, ಸೋಲು ಅಂದ್ರೆ ಹೇಗಿರುತ್ತೆ ಅಂತ. ಅದರ ಒಂದು ಅನುಭವನ ತಗೊಂಡು ನಾವು ನೆಕ್ಸ್ಟ್ ಲೆವೆಲ್ಗೆ ಬೆಳಿಬೇಕು. ಇಲ್ಲ ಓದು ಮುಗೀತು, ಈಗ ತುಂಬಾ ಜನ ಹೇಳಿರೋದು ನಾವು ಕೇಳಿರ್ತೀವಿ, ನಾನೇನಾದ್ರೂ 10th ಸ್ಟ್ಯಾಂಡರ್ಡ್ ಪಾಸ್ ಆಗ್ಬಿಟ್ಟಿದ್ರೆ ಇವತ್ತು ಯಾವುದೋ ಒಂದು ಎಜುಕೇಶನ್ ಮುಗಿಸ್ಕೊಂಡು ಜಾಬ್ ಮಾಡ್ತಿದ್ದೆ ಅನ್ಸುತ್ತೆ, ನಾನು ಫೇಲ್ ಆಗಿದ್ದೆ ಒಳ್ಳೇದಾಯ್ತು, ಇವತ್ತೊಂದು ಕಂಪನಿಯನ್ನ ಕಟ್ಟಿದೀನಿ ಅಂತ ಮಾತಾಡಿರೋರ್ನ ನಾವು ನೋಡಿದೀವಿ. ಅಥವಾ ನಾನು ಫೇಲ್ ಆಗಿದ್ದೆ ಒಳ್ಳೇದಾಯ್ತು, ನಾನು ಸ್ಪೋರ್ಟ್ಸ್ ಫೀಲ್ಡ್ ಅಲ್ಲಿ ಸಕ್ಸಸ್ ಆಗೋಕೆ ಹೆಲ್ಪ್ ಆಯ್ತು ಅನ್ನೋದನ್ನ ನೋಡಿದೀವಿ. ಅಂದ್ರೆ ಪ್ರತಿ ಅನುಭವನ ನಾವು ತಗೊಂಡು ಅದರಿಂದ ಕಲ್ತು ಅದರಿಂದ ನೆಕ್ಸ್ಟ್ ಲೆವೆಲ್ ಬೆಳೆಯೋದಕ್ಕೆ ಅನುಭವ ಬಂದಿದೆ ಅನ್ನೋ ಒಂದು ಮನಸ್ಥಿತಿ ನಮ್ಮಲ್ಲಿ ಇರ್ಬೇಕು ಅನ್ನೋದನ್ನ ಹೇಳ್ತಾ ಇದ್ದಾರೆ. ಅಂದ್ರೆ ನಿಜವಾದ ಗುರುನೇ ನಮ್ಮ ಅನುಭವಗಳು ಅಂತ ಇವರು ಹೇಳ್ತಾ ಇದ್ದಾರೆ. ಸೊ ಏನಿದು ಅಂತ ಅಂದ್ರೆ, 2 ಹೆಜ್ಜೆ ಮುಂದಕ್ಕಿಡೋದು, 1 ಹೆಜ್ಜೆ ಹಿಂದಕ್ಕಿಡೋದು. ಅಂದ್ರೆ ಮುಂದಕ್ಕೆ ಹೋಗೋಣ ಅಂತ ಹೋಗೋದು, ಮತ್ತೆ ಆಗಲ್ಲ ಅಂತ ಹಿಂದಕ್ ಬರೋದು. ಇದು ಯಾರು ಮಾಡೋದು ಅಂದ್ರೆ ಸಾಮಾನ್ಯ ಜನರು ಮಾಡೋ ಅಂತ ಕೆಲ್ಸ ಇದು. ಆದ್ರೆ 2 ಹೆಜ್ಜೆ ಮುಂದಕ್ಕಿಟ್ಟ ಮೇಲೆ ಮತ್ತೆ ನಾವು ಹಿಂದಕ್ ಬರಬಾರ್ದು. ಅಲ್ಲಿ ಏನೇ ಒಂದು ನಮಗೆ ಪರಿಸ್ಥಿತಿಗಳು ಎದುರಾದ್ರೂ, ಯಾವುದೇ ಒಂದು ಅನುಭವಗಳು ಬಂದ್ರೂ ಕೂಡ ಅದರಿಂದ ನಾವು ಕಲಿಬೇಕು. ಯಾರು ಅನುಭವದಿಂದ ಕಲಿತಾರೆ ಅವರು ಮಾತ್ರ ಬೆಳೆಯೋದಕ್ಕೆ ಸಾಧ್ಯ ಆಗತ್ತೆ. ಏಳೋದೆ ಬೀಳೋದಕ್ಕೆ, ಬೀಳೋದೆ ಏಳೋದಕ್ಕೆ ಅನ್ನೋದನ್ನ ನಮ್ಗೆ ತಿಳ್ಕೊಂಡಿರ್ಬೇಕು. ನಾವು ಬಿದ್ರೆ ಮತ್ತೆ ಏಳೋದಕ್ಕೆ ಆಗೋದೇ ಇಲ್ಲ ಅಂತ ನಾವ್ ಅನ್ಕೋಬಾರ್ದು. ಬಿದ್ದಿರೋದೆ ನಾನು ಏಳೋದು ಮುಂಚೆ ಎಷ್ಟು ಎದ್ದಿದ್ನಲ್ಲ ಅದಕ್ಕಿಂತಾನು ಜಾಸ್ತಿ ಏಳ್ಬೇಕು ಅಂತ. ಅಂದ್ರೆ ಒಂದು ದೊಡ್ಡ ಘಟನೆ ನಮ್ ಜೀವನದಲ್ಲಿ ನಡೆದಾಗ ಆ ಘಟನೆಯನ್ನ ನಮ್ಗೆ ಸ್ವೀಕರಿಸಕ್ಕೆ ಕಷ್ಟ ಆಗ್ಬೋದು ಆ ಕ್ಷಣ.
ಆದ್ರೆ ಈ ಘಟನೆ ಯಾಕೆ ನಡೀತು ಅಂತ ಯೋಚನೆ ಮಾಡಿ ಈ ಘಟನೆ ನೆಕ್ಸ್ಟ್ ನಡೀದೇ ಇರೋ ಹಾಗೆ ನಾನೇನಾದ್ರೂ ಮಾಡಬಹುದಾ ಅಂತ ನೋಡಿದಾಗ ಆ ಚಿಂತನೆ ಏನಿರುತ್ತೆ, ಅನುಭವದಿಂದ ಸಿಕ್ಕಿರೋ ಚಿಂತನೆ ಏನಿರುತ್ತೆ, ಅದು ತುಂಬಾನೇ ದೊಡ್ಡ ಮಟ್ಟದಲ್ಲಿರುತ್ತೆ. ಹಾಗಾಗಿ ಅನುಭವಗಳು ನಮ್ಮನ್ನ ಮೇಲಕ್ಕೆ ಕರ್ಕೊಂಡು ಹೋಗೋದಕ್ಕೆ ಬರುತ್ತೆ ಹೊರತು ನಮ್ಮನ್ನ ತುಳಿಯೋದಕ್ಕಲ್ಲ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ನಿಮ್ಮ ಯಶಸ್ಸಿಗೆ ಕಾರಣ ಏನು ಅಂತ ಯಾರಾದ್ರೂ ಒಬ್ರ ಸಕ್ಸಸ್ಫುಲ್ ಪರ್ಸನ್ ನ ಕೇಳಿದ್ರೆ ಅವರು ಸಾಮಾನ್ಯವಾಗಿ ಹೇಳೋದೇನು ಅಂದ್ರೆ ಉತ್ತಮ ನಿರ್ಣಯಗಳು ಅಂತ. ನನ್ನ ನಿರ್ಣಯಗಳನ್ನ ನಾನು ಸರಿಯಾಗಿ ತಗೊಂಡೆ ಅಂತ ಹೇಳ್ತಾರೆ. ಅಂಡ್ ಉತ್ತಮ ನಿರ್ಣಯಗಳು ಹೇಗ್ ತಗೊಂಡ್ರಿ ಅಂತ ಕೇಳಿದಾಗ ನಾನು ಆ ಒಂದು ನಿರ್ಧಾರ ತಗೊಳಕ್ಕೆ ಹೇಗ್ ಸಾಧ್ಯ ಆಯ್ತು ಅಂದ್ರೆ ಇಷ್ಟು ನನ್ನ ಲೈಫಿನ ಅನುಭವದಿಂದ ಈ ನಿರ್ಧಾರ ತಗೊಂಡೆ ಅಂತ ಹೇಳ್ತಾರೆ. ಇಷ್ಟು ಒಳ್ಳೆ ನಿರ್ಧಾರ ತಗೊಳಕ್ಕೆ ಇಷ್ಟು ವರ್ಷದ ಅನುಭವದಲ್ಲಿ ಏನಾಯ್ತು ಅಂದಾಗ ಕೆಟ್ಟ ಅನುಭವದಿಂದ ಒಳ್ಳೆ ನಿರ್ಧಾರಗಳನ್ನ ತಗೊಳಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ಅಂದ್ರೆ ನಾವು ಸೋತಾಗ್ಲೇ ಗೆಲ್ಲೋದಕ್ಕೆ ಬೇಕಾದಂತ ಶಕ್ತಿ ನಮ್ಮಲ್ಲಿ ಹೆಚ್ಚಾಗತ್ತೆ. ಸೋಲೇ ಇಲ್ಲ ಅಂದ್ರೆ ನಮ್ಗೆ ಗೆಲುವು ಒಂದ್ ಹಂತದ ತನಕ ಇರುತ್ತೆ. ತುಂಬಾ ದೊಡ್ಡ ಹಂತಕ್ಕೆ ನಾವು ಹೋಗ್ಬೇಕು ಅಂದ್ರೆ ಸೋಲನ್ನು ಕೂಡ ಸ್ವೀಕರಿಸುವಂತ, ಆ ಸೋಲಿಂದ ಕಲಿಯುವಂತ ಒಂದು ಮನಸ್ಥಿತಿ ನಮ್ಗೆ ಬರ್ಬೇಕು ಅಂತ. ಸೋತ್ ಬಿಟ್ಟೆ ಅಂತ ಸುಮ್ನಿದ್ರೂ ಆಗಲ್ಲ, ಸೋತ್ ಬಿಟ್ಟೆ ಅಂತ ಬೇರೆಯವ್ರನ್ನ ದೂರಿದ್ರೂ ಆಗಲ್ಲ. ನಾನ್ ಯಾಕೆ ಸೋತೆ ಅಂತ ಯೋಚನೆ ಮಾಡಿ ಸೋಲಿಂದ ಪಾಠನ ಕಲ್ತು ಯಾರು ಮುಂದಕ್ಕೆ ಹೋಗ್ತಾರೆ ಅವರು ದೊಡ್ಡ ಮಟ್ಟಕ್ಕೆ ಹೋಗ್ತಾರೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಏನಂತ ಅಂದ್ರೆ ಒಂದು ನಾವು ತುಂಬಾ ಸ್ಟ್ರಾಂಗ್ ಆಗಿ ನೆನಪಲ್ಲಿ ಇಟ್ಕೋಬೇಕು, ನಮ್ಮ ಜೀವನದಲ್ಲಿ ಬರುವಂತ ಯಾವುದೇ ಅನುಭವ ಆಗಿರ್ಬೋದು ಅದು ನಮಗೆ ಪಾಠನ ಕಲ್ಸೋಕೆ ಬರ್ತಾ ಇರುವಂತ ಗುರುನೇ ಹೌದು ಅಂತ. ನಿಜವಾದ ಟೀಚರ್ ಯಾರು ಅಂದ್ರೆ ನನ್ನ ಅನುಭವಗಳು ಅಂತ. ಸೊ ಅನುಭವಗಳೇ ನಮ್ಮನ್ನ ನೆಕ್ಸ್ಟ್ ಲೆವೆಲ್ಗೆ ಕರ್ಕೊಂಡು ಹೋಗುತ್ತೆ. ಹಾಗಾಗಿ ಅನುಭವಗಳನ್ನ ಸಂತೋಷವಾಗಿ ಸ್ವೀಕರಿಸಿ. ಒಂದಂತೂ ನಾವು ತಿಳ್ಕೊಂಡಿರ್ಬೇಕು, ಏಳು ಬೀಳು ಅನ್ನೋದು ಕಾಮನ್ ಆಗಿರುತ್ತೆ. ಆದ್ರೆ ಏಳೋದಕ್ಕೆ ಏನ್ ಬೇಕು ಅಂತ ನಾನು ರೆಡಿ ಆಗಿದ್ದೀನಿ ಅಂದ್ರೆ ಬೀಳೋದಕ್ಕೂ ಕೂಡ ರೆಡಿ ಇರಿ ಅನ್ನೋದನ್ನ ಇವರು ಅರ್ಥ ಮಾಡಿಸ್ತಾ ಇದ್ದಾರೆ. ನಮ್ಗೇನೋ ಕೆಟ್ಟ ಎಕ್ಸ್ಪೀರಿಯನ್ಸ್ ಆಗಿದೆ ಅನ್ಬಿಟ್ಟು ಇದೇ ಸರಿ ಇಲ್ಲ, ಈ ಫೀಲ್ಡೇ ಸರಿ ಇಲ್ಲ ಅನ್ನೋದಾಗಿರ್ಬೋದು, ಅಥವಾ ಯಾವ್ದೋ ಸಂಬಂಧದಲ್ಲಿ ನಮ್ಗೆ ಒಂದು ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗಿದೆ ಅನ್ಬಿಟ್ಟು ಆ ಸಂಬಂಧನೇ ಸರಿ ಇಲ್ಲ ಅನ್ನೋದಾಗಿರ್ಬೋದು, ಅಥವಾ ನಮ್ಗೆ ಯಾವ್ದೋ ಒಂದು ಜೆಂಟ್ಸ್ ಇಂದ ಏನೋ ಪ್ರಾಬ್ಲಮ್ ಆಗಿರುತ್ತೆ, ಲೈಕ್ ಪುರುಷರಿಂದ ಅಥವಾ ಪುರುಷರಿಗೆ ಮಹಿಳೆಯರಿಂದ ಏನೋ ಪ್ರಾಬ್ಲಮ್ ಆಗಿರುತ್ತೆ. ಅದಕ್ಕೆ ಹೆಣ್ಮಕ್ಳೇ ಸರಿ ಇಲ್ಲ, ಗಂಡ್ಮಕ್ಳೇ ಸರಿ ಇಲ್ಲ ಅಂತ ಹೇಳೋದಲ್ಲ. ನಾವು ಆ ಅನುಭವನ ತಗೊಂಡು ನೆಕ್ಸ್ಟ್ ಎಷ್ಟು ಎಚ್ಚರಿಕೆಯಿಂದ ಇರ್ತೀವಿ, ಎಷ್ಟು ಮುನ್ನುಗ್ತೀವಿ ಅನ್ನೋದು ಮ್ಯಾಟರ್ ಆಗುತ್ತೆ. ಹಾಗಾಗಿ ನಿಮ್ಮ ಜೀವನದಲ್ಲಿ ಏನಾದ್ರೂ ಕೆಟ್ಟ ಅನುಭವಗಳು ಆಗಿದ್ರೆ ಆ ಅನುಭವಗಳಿಂದ ನೀವು ಡಿಪ್ರೆಷನ್ಗೆ ಹೋಗೋದಾಗಿರ್ಬೋದು, ಅಥವಾ ನಿಮ್ಮ ಒಂದು ಜರ್ನಿಯನ್ನ ಸ್ಟಾಪ್ ಮಾಡೋದ್ರ ಬದಲು ಯೋಚನೆ ಮಾಡಿ ಮುನ್ನುಗ್ಗಿ. ಸೊ ಕೆಟ್ಟ ಅನುಭವ ಆಗಿದ್ರೂ ಕೂಡ ಆ ಅನುಭವನೇ ನಿಮ್ಮ ಗುರುಗಳು ಅಂತ ನಾವಿಲ್ಲಿ ಸ್ವೀಕರಿಸಬೇಕು. ಥ್ಯಾಂಕ್ ಯು.